ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಬಂದಿದ್ದೀವಿ ಸಂಗೊಳ್ಳಿಗೆ. ಸಂಗೊಳ್ಳಿ ಒಳಗೆ ಗಾರ್ಡನ್ ಇದೆ, ಇಲ್ಲಿ ನೋಡೋಣ. ನಮ್ಮ ಜೊತೆಗೆ ನಮ್ಮ ಅಣ್ಣ ಇದ್ದಾರೆ, ಅವರು ನಮ್ಗೆ ಗೈಡ್ ಮಾಡ್ತಾರೆ. ಬನ್ನಿ ಹೋಗೋಣ. ಹೋಗಕ್ ಬಂದಿದ್ದಾರೆ. ಬನ್ನಿ ಫ್ರೆಂಡ್ಸ್ ಹೋಗೋಣ. ನಾವೀಗ ಕೆಂಗನೂರಲ್ಲಿ ಇದೀವಿ. ಆರಾಮಣ್ಣ, ಹತ್ತು ಮಮ್ಮನ್ ಮಾತಾಡ್ಸು. ಆರಾಮಿದ್ದೀರಾ ಮಮ್ಮನ್? ಚಲ್ಬೇಡ. ನೋಡಿ ಫ್ರೆಂಡ್ಸ್, ಹೇಳೆ ಕೆಂಗಾನೂರ್ಗ್ ಬಂದೀವಿ ನಾವೀಗ. ಮಾಹಿತಿ ಕೊಡ್ತಾರೆ ಅಣ್ಣ. ಇಲ್ಲಿ ಗ್ರಾಮದೇವಿ ಸ್ಕೂಲ್, ಗ್ರಾಮದೇವಿ ದೇವಸ್ಥಾನ ಐತಿ ನಡಿ. ಈ ಮೊನ್ನೆ ಹೊಸ ಕಳಸ, ಹೊಸ ದೇವಸ್ಥಾನ ಆಯ್ತು. ರಾಯಣ್ಣನ ಉತ್ಸವ ಆಗೈತಲ್ಲ, ಮೇನ್ ಒಂದಿದ್ದ ಒಂದು ಪ್ಯಾಟಿ ಇಲ್ಲೇ ನೋಡಿದ್ದು ಗ್ರಾಮದೇವಿ ದೇವಸ್ಥಾನ. ಅಲ್ಲೇ ಸ್ಕೂಲ್, ಪ್ರೈಮರಿ ಸ್ಕೂಲ್ ಐತಿ. ಹೇಳಿ ಸಂಗೊಳ್ಳಿಗೆ ಬಂದಿದ್ದೀವಿ ಅಂತ. ನಡೀರಿ. ನಮ್ಮಣ್ಣ ಅವರು ಅಪ್ಪ ಸಾಹೇಬ್ ಅಂತಂದು, ನಮ್ಮ ಮಿಸ್ಟರ್ ಅವ್ರ ಫ್ರೆಂಡ್ ಅವರು, ಚಡ್ಡಿ ದೋಸ್ತು. ಅವ್ರ ಊರಿದು ಸಂಗೊಳ್ಳಿ. ಬಹಳ ದಿನ ಕರೀತಾ ಇದ್ರು ಬನ್ರಿ ಬನ್ರಿ ಅಂತ. ಇವತ್ತು ಬರಕ್ಕೆ ಟೈಮ್ ಕೂಡಿದೆ. ಏನ್ ಹೇಳು ಕ್ರಾಂತಿವೀರ ಶೂರ ಸಂಗೊಳ್ಳಿ ರಾಯಣ್ಣ. ಈಗಿನ ಮಕ್ಳಿಗೆಲ್ಲ ಸಂಗೊಳ್ಳಿ ರಾಯಣ್ಣ ಅಂದ್ರೆ ಯಾರು ಅಂತ ಗೊತ್ತಿರಲ್ಲ. ಚೆನ್ನಾಗಿದ್ಯಾ? ಎಲ್ಲಿ ಬಂದಿದೀವಿ? ರಾಯಣ್ಣನ ಗದ. ಇದು ರಾಯಣ್ಣನ ಮೂರ್ತಿ. ಮತ್ತೆ ರಾಯಣ್ಣನವರು ಗದಾ ಮಾಡ್ತಿದ್ರಲ್ಲ ಬೆಳಗಿನ ಎದ್ದು, ಆ ಗದೆಗಳು ನೋಡ್ಬೋದು. ಇವು ಎಷ್ಟು ವೇಟ್ ಇರ್ಬೋದು ಅಂತ. ಅಂದ್ರೆ ರಾಯಣ್ಣ ಎಷ್ಟು ವೀರ ಪರಾಕ್ರಮಿ ಮತ್ತು ಶೂರನಾಗಿದ್ದ ಅಂತ ಆ ಗದೆ ನೋಡಿದ್ರೆ ಗೊತ್ತಾಗ್ತದೆ.
ಫೋಟೋ ಅಲ್ಲೊಂದು ಸೂರ್ಯರದೊಂದು ಇದು ಐತಿ ಅಲ್ಲೇ ಹೌದಾ ಅದ ಬ್ರಿಡ್ಜ್ ಕಟ್ಬೇಕಾರ ಇದಾಗಿ ಅದು ಇದು ತಗೊಂಡ್ಯ ಇಲ್ಲ ಆಲ್ಮೋಸ್ಟ್ ಎಲ್ಲರೂ ಓನ್ ವೆಹಿಕಲ್ ತಗೊಂಡೇ ಬರ್ತಾರೆ. ಅಲ್ಲಿ ಇಳಿಬೇಕು. ಹೊಡಿ ಅಂತಡೆ ಅಲ್ಲಿ ಪಾಪ ಮುಗಿಸ್ಲಿ ಆಮೇಲೆ ನೀವು ಮಹಾದ್ವಾರದ ಹತ್ರ ಬಸ್ಸಿಗೆ ಹೋದ್ರೆ ಅಲ್ಲಿ ಇಳ್ಕೋಬೇಕು. ಓನ್ ವೆಹಿಕಲ್ ತಂದ್ರೆ ಇಲ್ಲಿ ತನಕ ಬರ್ಬೋದು ರಾಕ್ ಗಾರ್ಡನ್ ನೋಡಕ್ಕೆ ಅಂತಂದು. ಬಾ ಸಂಡೇ ಅಲ್ಲ ಇವತ್ತು ಸ್ವಲ್ಪ ಏನ್ ನೀನು ಸುಮ್ ಬರ್ಬೇಕು. ಮಾತಾಡ್ಸಿದ್ರೆ ಮಾತಾಡ್ಬೇಕು, ಹಂಗ್ ಮಾಡ್ಬಾರ್ದು. ಬೋಟಿಂಗ್ ಐತ್ ನೋಡ್ರಿ, ಅಲ್ಲಿ ಬೋಟಿಂಗ್ ಮಾಡಕ್ ಐತಿ. ಮಕ್ಳನ್ನ ಕರ್ಕೊಂಡ್ ಬಂದ್ರೆ ನೀವೆಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಾರ ಮಕ್ಕಳು. ಮತ್ತೆ ಈಗ ನೀರಿಲ್ಲ, ಸ್ವಲ್ಪ ಮಳೆ ಇಲ್ಲಲ್ಲ, ಹಂಗಾಗಿ ನೀರಿಲ್ಲ. ಅಲ್ಲಿ ಚೆನ್ನಾಗ್ ಮಾಡ್ಕೊಳ್ರಿ, ನಮ್ ಬೇಡ ನೋಡ್ರಿ. ವಾವ್, ನೋಡ್ಬಾರ್ ಇದು ಶೌರ್ಯ ಭೂಮಿ.
ಬೆಳಗ್ಗೆ 9:30 ಸ್ಟಾರ್ಟ್ ಆಗುತ್ತೆ, ಸಾಯಂಕಾಲ 5:30 ತನಕ ಓಪನ್ ಇರುತ್ತಂತೆ. ಶೌರ್ಯ ಭೂಮಿಯಿಂದ ಹೊರಗೆ ಹೋಗುವವರು ಟಿಕೆಟ್ ಅನ್ನ ಕಾಯ್ದಿರಿಸಿಕೊಳ್ಳಬೇಕು ಹಾಗೂ ಶೌರ್ಯ ಭೂಮಿಯ ಸುರಕ್ಷಾ ಸಿಬ್ಬಂದಿಗಳು ಕೇಳಿದಾಗ ಈ ಟಿಕೆಟ್ ಅನ್ನ ತೋರಿಸ್ಬೇಕು. ನೋಡ್ರಿ, ಇಂಥ ಕಡೆ ಎಲ್ಲ ಬಂದಾಗ ಪ್ಲಾಸ್ಟಿಕ್ ಅವಾಯ್ಡ್ ಮಾಡ್ರಿ. ಬರಮಪ್ಪ ಅವ್ರ ತಂದಿ ಕೆಂಚವ್ವ ಅವ್ರ ತಾಯಿ ಮುಂದೆ ಅವರು ಹಳವಿಕೆ ಮುಂತಾನದಾಗ ರಾಯಣ್ಣ ಅವು ಹಳವಿಕೆ ಮಾಡ್ಕೊಂತ ಇದ್ದೆ ಕಚೇರಿ ಇದ್ದ ಸಂಗೊಳ್ಳಿ ಕಚೇರಿಯಾಗ ಇದ್ದಾವ. ಅದು ಮುಂದೆ ಏನಾಗಿಬಿಡ್ತಿ, ಕುಲಕರ್ಣಿಗೆ ಅವ ಜಳಕ ಮಾಡುವಾಗ ಅವ ಏನು ಮಾಡಿಬಿಟ್ಟ, ರಾಯಣ್ಣಿಗೆ ಮೈದಿಗೆ ಒಯ್ದುಕೊಳ್ಳ ಅಂತೇಳಿ ಕೆಲಸ ಹೇಳಕತ್ತಿದ್ದಾವ ಯಾವ ಕುಲಕರ್ಣಿ. ಇವು ಸಿಟ್ಟು ಬಂದ ನಿನ್ನ ಅರ್ಬಿಗೆ ಆಳ ಅಂಥೇಳಿ ಇವ್ ತಿರಿಬಿಟ್ಟ. ಈಗ ತಿರಿದ ಕೂಡಲೇ ಸಿಟ್ಟಿಗೆ ನಾವು ಏನು ಮಾಡಿಬಿಟ್ಟೆ ಹಿಂದಾಗಡೆ ಇವನ್ನ ಸಿಟ್ಟು ಇಟ್ಕೊಂಡ ಕಚೇರಿಗೆ ಬಂದ ಕೂಡಲೇ ಮತ್ತು ಹಲ್ವಿಕೆ ಅಂದ್ರೆ ಈಗ ಟಪಾಲ್ ಒಯ್ದು ಕೊಡೋದು ದಗದಿರೋದು ಅದು. ಅದಕ್ಕಾಗಿ ಏನು ಮಾಡಿಬಿಟ್ಟ, ಬಲ ಬಲ ಒಂದು ಲಕೋಟಿ ತಯಾರು ಮಾಡಿ ಸಂಭವ ಕಚೇರಿಗೆ ಹೋಗಿ ಕೊಟ್ಟು ಬರೋದನ್ನು ಅಂಥೇಳಿ. ಮತ್ತು ಅವಾಗ ಹಂಗೆ ಇತ್ತಲ್ಲ ಅಂದ್ರೆ ಹೋಗಿ ನಡ್ಕೊಂತ ಹೋಗಿ ಕೊಟ್ಟು ಬರೋದು. ಹಿಂಗಾಗಿ ಕೊಟ್ಟು ಕೂಡಲೇ ತೊಗೊಂಡು ಹೋಗಿ ಕೊಡಕ್ಕೆ ಹೋದ. ಅದ್ರ ಒಳಗೆ ಏನು ಬರ್ತಿದ್ದ, ಇವ ಆಯಾ ಹಿಂಗೆ ಪುಂಡಾಟಿಕೆ ಮಾಡಕತ್ತಾನು, ನನ್ನ ಮ್ಯಾಲ ಅವ್ನು ಒಳಗೆ ಹಾಕಿ ಅಂತೇಳಿ ಆ ಪತ್ರದ ಬರೆದು ಕೊಟ್ಟಿದ್ದು ನಾವು. ಬರೆದು ಕೊಟ್ಟು ಕೂಡಲೇ ಏನಾಗಿಬಿಟ್ಟು ಅವ್ನು ಓದಿ ನೋಡಿದವನ್ನ ಬಡ ಬಡ ಒಳಗೆ ಹಾಕಿಬಿಟ್ಟ. ಅದು ಒಳಗೆ ಹಾಕಿದ ಕೂಡಲೇ ಇನ್ನೇನು ಮಾಡಕ್ಕೆ ಬಂದಾಗ ಆಯ್ತು. ಮತ್ತು ಇದ್ದು ಹಕ್ಕಿಕತಿ ಪತ್ರದ ಅವ್ನು ಬರೆದು ಕಳಿಸಿದ್ದ. ಅವಾಗ ಸಂಪ ಕಚ್ಚದ ಒಳಗೆ ಬಿದ್ದ. ಮುಂದೆ ಅಲ್ಲಿಂದ ಏನಾಗಿಬಿಟ್ಟು ತಾಯಿನ ಅವ್ರ ತಾಯಿನ ಕಳಿಸಿ ಸಂಗೊಳ್ಳಿ ಪಂಚಾಯತ್ಯಾಗ ಪಾಳೆ ಹಣ ಮನಿ ಕಂದಾಯ ವಸೂಲಿ ಮಾಡ್ತಿದ್ರಲ್ಲ ಆ ಹಣ ಕೊಳ್ಳಂತ ಕೆಲಸ ಅಕ್ಕಿ ಮ್ಯಾಗ ದರ್ಪ್ ಮಾಡಿ ಅಕ್ಕಿನ ಪಂಚಾಯತ್ಯಾಗ ದುಬ್ಬು ಮ್ಯಾಗ ಕಲ್ಲು ಹೇರಿದ ಇವು ಕುಲಕರ್ಣಿ. ದುಬ್ಬು ಮ್ಯಾಗ ಕಲ್ಲು ಹೇರಿದಾನು. ಇದು ಹಿಂಗಾದ ಕೂಡಲೇ ಮತ್ತು ಅದು ಅವ ಇಲ್ದಾಗ ಹೇರಿದ ಕೂಡಲೇ ಆಕಿ ನೀ ಗಂಡಸಲ್ಲೇ ಬಾಳೆ ನೀ ಹೆಂಗಸು ದುಬ್ಬದ ಮ್ಯಾಗ ಕಲ್ಲು ಹೇಳುದು ಅಂದ್ರೆ ಒಳಗೆ ಪಾಪ ಅದು ಕರೆ ಆಕಿ ಲೆಕ್ಕಕ್ಕೆ ಕರೆ ಇವ ಹಂಗೆ ಮಾಡಬಾರ್ದಾಗಿತ್ತು. ಇವ್ನು ತನ್ನ ಸೇರ್ಸ್ಕೊಳಕ್ಕೆ ಹಿಂಗೆ ಮಾಡಿದೆವು. ಅದು ಕಡಿಕೆ ಮುಂದೆ ಏನಾಗಿಬಿಟ್ಟು ಈ ಬೆಳವಡಿ ಶೆಟ್ರ್ ಅಂತ ಅವರು ಇದಕ್ಕೆ ಹೋಗಿ ಮಿಲಿಗೇರಿ ಗೌಡ ಅಂತೇಳಿ ಸಂಪರ್ಕ ಹೋದಾಗ ಅವರು ಅದು ಅದಕ್ಕೆ ಹೋಗಿದ್ರು ಅವರು. ಈ ರಾಯನ್ ಜೈಲಿನಾಗ ಇದ್ದದ್ದು ನೋಡಿ ಕ್ಯಾಸ ನಮಗೆ ಅದೇನೇನೋ ಹೇಳಿ ಮತ್ತು ಅಲ್ಲಿಂದ ಬಿಡಿಸಿಬಿಟ್ರು ಅವರು. ಅವನು ಜೈಲಿನ ಹಾಕಿದ್ರು. ಅವರ ಹೋಗಿ ಬಿಡಿಸಿ ಕ್ಯಾಸ ಬಿಟ್ಟು ಕೂಡಲೇ ರಾಯನ್ ಬಂದ ಕೂಡಲೇ ಈ ತಾಯಿದು ಇದನ್ನ ಅವರು ದಾಟಿ ಸಂಗೊಳ್ಳಿನಾಗ ಹೋಗ್ಬೇಕಲ್ಲ, ಬೆಳವಡಿ ಶೆಟ್ರ್ ಅದು. ಆದರೂ ಅವಾಗ ಸಂಗೊಳ್ಳಿ ಮುಂದೆ ಹೋಗುವಾಗ ಈ ಮುದುಕಿ ಕಲ್ಲು ಏರಿದ್ದು ನೋಡಿ ನೋಡಿ ನಾವು ಬೇಕಾದ್ರೆ ಮಂದಿ ದುಡ್ಡು ಕೊಡಕ್ಕೆ ಹಚ್ತೇವೆ ಇಳುವಂತೇಳಿ ಆ ಕಲ್ಲು ಇಳ್ಬೇಕು ಹಚ್ಚಿರೋ. ಇಳ್ಯಾಕೆ ಹಚ್ಚಿ ಕ್ಯಾಸ ಅವ್ರ ಶೆಟ್ರ್ ಅನ್ನೋರು ಹೋದ್ರು ಅವ್ರ ಬೆಳವಡಿಗೆ. ಮುಂದೆ ಏನಾಗಿಬಿಟ್ಟಿತ್ತು ಅದು ಈ ಸೇರಿ ಇಟ್ಕೊಂಡು ಅವನ ಸುಮ್ಕ ಹತ್ತಿದ ಅವಂಗ ಚರಿನ ಇದು ಆಗಿಬಿಟ್ಟಿದ ಅನ್ನೋದು. ಯಾಕೆ ಇದ್ದು ಸಾಯಿದು ಹಿಂಗಾತಿ ಇವಂದು ಹಿಂಗಾತಿ ಅವ ಆತ ಸುಮ್ಮನೆ ಯುದ್ಧಕ್ಕೆ ಚಲೋ ಲಡಾಕ ತೆರಿಗೆ ಬಿಟ್ಟು ನಾವು ಬೇಬಟ್ಟು ಆ ತಿಂದಾಗಡಿ ಏನಾಗಿಬಿಟ್ಟು ಹಂಗೆ ಬಿಟ್ಟು ಸಂಪ ಕಚೇರಿಗಿನ್ನು ಬೆಂಕಿ ಇಟ್ಟು ಅಲ್ಲಿಂದ ಬಿಡಿ ಕಚೇರಿ ಸುಟ್ರ. ಆದ್ರೆ ಅವಾಗ ಅಲ್ಲಿ ಗಜವೀರ ಮತ್ತು ಚನ್ನಬಸಪ್ಪ ಅಂತೇಳಿ ಅವರು ಒಂದಷ್ಟು ಮಂದಿ ಇವನು ಸಂಘ ಸೇರಿದ್ರು. ಅವರು ಇಷ್ಟೆಲ್ಲ ಮಾಡ್ಕ್ಯಾಸ್ ಹುಡಿ ಹಿಡಿಸಿ ಅದು ಯುದ್ಧಕ್ಕೆ ಚಾಲೋ ಇವು ನಾನೇ ಆಡಿದಂಗೆ ಮಾಡಿದ್ರು. ಅವರು ಈ ನಮೂನಿ ಹಾಕೊಂತ ಹೋಗಿ
ಕಡಿ ಕಾಲಕ್ಕೆ ಅದು ದೊಡ್ಡ ಹೋರಾಟ ನಿಂತು ಬಿಡೋದು. ಇವನ್ ಹಿಡಿಬೇಕಂತ ಲಗರ ಪ್ರಯತ್ನ ಮಾಡೋರು, ಆದ್ರೆ ಅವೇನು ಸಿಕ್ತಿರ್ಕಿಲ್ಲ. ಯಾಕೆ ಅವೆಲ್ಲ ದೊಡ್ಡ ಗುಡ್ಡ ಕಾಡು ಎಲ್ಲ. ಅವಾಗ ಮನುಷ್ಯ ಜಂಗಲ್ದಾಗನ ಎದ್ದು ಸಿಗಬೇಕಲ್ಲ, ಮನುಷ್ಯ ಚುಗುಟ್ಟಿಟ್ಟೆ ಇರ್ತ ಅವಾಗ. ಯಾಕೆ ಈಗೇನೋ ಬಣ್ಣ ಬೈದೈತಿದೆ, ಅವಾಗ ಮೊದಲ ದೊಡ್ಡ ಗುಡ್ಡ ಇವೆಲ್ಲ ಒಳಗೆ ಹೋಗಾಕ. ಅಂಥದ್ರಾಗ ಇವ್ರು ಎದ್ದಿದ್ರಪ್ಪ ಅಂತಂದ್ರೆ ಹಂಡಿ ಬದೊಳಗಿನ ಗುಡ್ಡ ಸೈಡ್ ಆ ಕಡೆ ಹೋಗಿ ಹೋಗ್ತಾರೆ ಇವ್ರ. ಮತ್ತೆ ಅಂಥದ್ರಾಗ ಹೋಗಾಡ್ಬೇಕಲ್ಲ, ಮಲಗಲ್ಲ ಗುಡ್ಡ. ಇಲ್ಲಿ ಸಂಗೊಳ್ಳಿಂದ ಹೋಗಾಕ ಇಲ್ಲೇ ಕಿತ್ತುರುಗಾಕ ಮಂದಿ ಅನಿಸ್ತಿತ್ತು ಅವಾಗ. ಇಂಥ ಗಿಡ ಮರ ಹುಟ್ಟು ವರ್ಷದಿಂದ. ಹಿಂಗಾಗಿ ಅಂಥದ್ರಾಗ ಅವ್ರು ಯುದ್ಧ ಮಾಡ್ಕೊಂತ ಅಲ್ಲಿಂದ ಹಂಗೆ ಏನೇನೋ ನಡೆದವು. ಮುಂದತ್ತ ಮತ್ತಿನ್ನ ಮಂದಿ ಎಲ್ಲ ಕೂಡ್ಸಿದ ಬಳಕ ಅವ್ರಿಗೆ ಮತ್ತೆ ಏನಕ್ಕೇನಾರ ಸಾಯ್ಬೇಕಲ್ಲ ಹೊಟ್ಟಿಗೆ. ಅವಕ್ಕೆ ಮತ್ತು ಏನಾರು ಮಾಡ್ಬೇಕು, ಅದನ್ನ ಮಾಡಕ್ಕೆ ಹೋಗಿ ಹಲ್ಲೆ ಪ್ಯಾಟಿ ಲೂಟ್ ಮಾಡಕ್ಕೆ ಹೋದ. ಅಲ್ಲಿ ಹಲ್ಲೆ ಪ್ಯಾಟಿ ಲೂಟ್ ಮಾಡಿ ಕ್ಯಾಸ ಅಲ್ಲಿ ಮತ್ತು ಯಾಕೆಂದು ಸೈನಿಕರಿಗೆ ಹೊಟ್ಟಿಗಳು ಮತ್ತು ಸ್ವಲ್ಪ ಯಾಕೆ ಕೊಡೋದು. ಹಿಂಗೆ ಮಾಡ್ಕೊಂತ ಏನೇನೋ ಮಾಡ್ಕೊಂತ ಬಂದರು. ಅಂಥವಾಗ ಮತ್ತು ಅವಾಗ ಬ್ರಿಟಿಷರು ಏನು ಮಾಡಿರಿ, ರ್ಯಾನ್ ಹಿಡಿಕೊಟ್ಟು ನಾವು ಬಹುಮಾನ ಕೊಡ್ತೇವೆ ಮತ್ತು ಅವ್ನು ರ್ಯಾನ್ ಹಿಡಿಕೊಟ್ರು ಅಂತೇಳಿ ಅಲ್ಲ ಅಂತೇಳಿ ಹಲ್ಲೆ ಪರಿಚಯ ಅನ್ನವ ಅವನ್ನ ಹಿಡ್ಸಲ್ಲ ಅಂತೇಳಿ ಇದು ಮಾಡಿದ್ದ. ಅದ ಪ್ರಕಾರ ಇವು ಮಕ್ಕಳು ಸಂತಿ ಕುಡಿದ ದಿವಸ ಹೋಗಿ ಇದು ಮಾಡೋದಕ್ಕೆ ಅವ ಬೇಬಸಿ ಗುಂಡು ಹಾಕಿದ್ರು. ಅದು ಗುಂಡು ಮನಕಾದ ಈಜು ಕುಂತಾವ. ಆದರೂ ಹಂಗ ಗುಂಡು ಇಟ್ಕೊಂಡು ಹೋಗಿ ಅವನ್ನ ಏನು ಗುಂಡು ಹೋಗಿದ್ದ ಹಂಗ ಹೋಗಿ ಅವನು ಚಂಡ ತಂದ ಊರ ಅಕ್ಷಿ ಬಾಗಲ್ಕನ ಕಟ್ಟಿದ. ಮತ್ತು ನೀವು ಪರಿಚಯ ಚಂಡ ತಂದು ಮತ್ತು ಹಿಂಗೆಲ್ಲ ಭಾಳ ಅವು ಅವಾಗ ಏನಾಗಿತ್ತು ಅಂದ್ರೆ ಬ್ರಿಟಿಷರಿಗೆ ಅಂದ್ರೆ ಅವ್ರಿಗೆ ಭಾಳ ತೆರಿ ಕೆಟ್ಟಿತ್ತು ಅವಂದು. ಅವು ಕಡಿಗಾರಿಗೆ ಏನು ಮಾಡಿಬಿಟ್ರು, ನಮ್ಮವ್ರನ್ನ ಗಲ್ಲ ಹೂಡಿ ಇದು ಹಳ್ಯಾನ್ನ ಒಂದು ನಮೂನಿ ಮೋಸ್ತನ ಕಿಡಿಯೋದ ಅವನ್ನ ಅವ್ರ ಮಾವನ್ನ ಮಂದಿ ನೇವಾಗೌಡ ಲಂಕನಗೌಡ ಅಂತಂದ್ರೆ ಇವ್ರು ನಿಂಗನಗೌಡ ನವನಾಂಪುರದವರು. ಇವ್ರು ಏನಾಗಿಬಿಟ್ಟಿತ್ತು, ಇವರು ಭಾಳ ಅವ್ನು ನೋಡ್ಕೊತಿಲ್ಲ ಅವನ್ನ ಯಾರನ್ನ ಕಟ್ನಾಟಿಗೆ ಏನ ಕೊಡೋದು ತೊಗೊಳೋದು ಏನದ ಹಿಂಗೆಲ್ಲ ಇರ್ತದ. ಹಿಂಗಾದ್ಕೊಳ್ಳಿ ಅವನ್ನ ಪತ್ತೆ ಹಚ್ಚಿ ಮಾಡಿದ್ರು. ಗೌಡರ ಕಡೆಯಿಂದ ಆದ್ರೆ ಅವನ್ನ ಹಿಡಿಬೋದು ಅಂತೇಳಿ ಆ ಗೌಡರಿಗೆ ಇನಾಮ್ ಕೊಡುವ ಆಸೆ ಹೆಚ್ಚಿರು ಬ್ರಿಟಿಷರು. ಇನಾಮ್ ಕೊಡಕ್ಕೆ ಹಚ್ಚಿ ಕ್ಯಾಸ ಆಚಿ ಮತ್ತು ಅವ್ರು ಎದ್ದಿದ್ರು. ಅವಾಗ ಡೋರಿ ಮಲ್ಕ ಇದ್ರು ಅವರು. ಆಚೆ ಅವ್ರಿಗೆ ಊಟ ಪಟ ಕಟ್ಕೊಂಡು ಇವರೆಲ್ಲ ಗೌಡವ್ರು ಭೇಟಿ ಹಾಕಿ ಹೋಗಿ ಈಗ ಏನೇನೋ ಗದ್ದ ಹೂಡಿ ಕ್ಯಾಸ ಅಲ್ಲಿ ಹೋಗಿ ಡೋರಿ ಮಲುವಾಗ ಅವ್ರ ಸೈನ್ನೆಲ್ಲ ಕರ್ಕೊಂಡು ಹೋಗಿ ಊಟ ಪಾಠ ತೊಗೊಂಡು ಹೋದ ಕೂಡಲೇ ಅವಾಗ ಈ ಒಳ್ಳೆ ಜಳಕ ಮಾಡಕ್ಕೆ ಅವ ಜಳಕ ಮಾಡಲಿಲ್ಲ ಉಂತಿರ್ಕಿಲ್ಲ. ಅವ ಜಳಕ ಮಾಡ್ದಂತೆ ಇಳಿದ ಜೋರಿ ಮಲುವಾಗ ಇಳಿದ ಅವ ಕಡ್ಗ ಕೊಡವಲ್ಲ. ಅವ ಹೆಂಗೋ ಮಾಡಿ ಮಾವನ ಕೈಯಾಗ ಕೊಡ್ಲ. ಜಳಕ ಮಾಡಕ್ಕೆ ಅವ ಅಲ್ಲಿ ಮಲುವಾಗಿ ಇಳುವಾಗಿ ಓಡಿ ಹೋಗಿ ಅದನ್ನ ಕಡ್ಗ ಅತ್ತ ಬಗದ್ ಬಿಟ್ರ. ಅದ್ರಲ್ಲಿ ಇದೆಲ್ಲ ಸೈನ್ಯನೂ ಇತ್ತು, ಗೌಡ್ರು ಎಲ್ಲ ಮಂದಿ ಕರ್ಕೊಂಡು ಹೋಗಿದ್ರು. ಅದು ಬಡ ಹಿಡ್ಕೊಂಡು ಹೋಗ್ಬಿಟ್ರು. ನನಗೆ ಆ ಕಡ್ಗಂದ್ರೆ ಕಕ್ಕೇರಿ ಬಿಟ್ಟಮ್ಮ ಕೊಟ್ಟಿದ್ದಂತ. ಅದು ಅಂತಾದ ಒಟ್ಟು ಕಕ್ಕೇರಿ ಬಿಟ್ಟಮ್ಮ ನಡ್ಕೊತಿದ್ದ. ಆ ಕಡ್ಗ ಅಂದ್ರೆ ಆ ಕಡ್ಗ ಒಬ್ಬ ಯಾವುದೋ ಕಂಬನ್ ಮಾಡಿದ್ದಿರ್ತಾವ ಒಟ್ಟು ಯಾವ್ದನ್ನ ಹಂಗೋ ಅಮಾಸಿ ಅದೇನೋ ಅವ ಅದನ್ನ ಪಾದಿಸಿ ಆ ಕಡ್ಗ ಮಾಡಿ ಕೊಟ್ಟಿದ್ದ ನಾವು. ಆ ಕಂಬಾರನ್ನ ಒಬ್ಬ ಇದ್ದಾವ. ಅದು ಹೆಂಗಪ್ಪ ಅಂದ್ರೆ ಹಿಂಗೆ ಗಿಡ ಕಳೆದ್ರೆ ಪಾರಾಗಿ ಹೋಗ್ಬೇಕಾಗ ಕಡ್ಗ. ಆ ಗಿಡ ನೋಡಿ ಮತ್ತೆ ಗಿಡ ನಿಂತಂಗ ನಿಂದಿರ್ಬೇಕ. ಆ ಕಡ್ಗ ಪಾರಾಗಿ ಹೋಗಿತ್ತು. ಆ ನಮೂನಿ ಕಡ್ಗ ಅವನ ಕಡ್ಗ ಅಂದ್ರೆ ಅದ್ರ ಹಾಕಿಲ್ಲ.